ನೋಡ್ರಿ ನಮ್ಮ ಅಜ್ಜಿದು ಇನ್ನೂ ಮುಗ್ದಿಲ್ಲ ಮೇಕಪ್ಪು ಮಾಡ್ಕೊಂತಾನೆ ಅವ್ರೆ. ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಸೂಪರ್ ಆಗಿರ್ತೀರಾ ಅನ್ಕೊತೀನಿ. ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್ ಗಾಯ್ಸ್. ನಿನ್ನೆ ವೀಡಿಯೋ ಎಲ್ಲ ಚೆನ್ನಾಗಿತ್ತು ಅನ್ಕೊತೀನಿ. ನಿನ್ನೆ ಬಂದಿದ್ದು 1:30 ಆಯಿತು. ವೀಡಿಯೋ ಎಡಿಟ್ ಮಾಡಿ ಮಲಗೋಷ್ಟ್ರಲ್ಲೇ ಆಗೋಯ್ತು, ಒಂದು 3 ಗಂಟೆ 4 ಗಂಟೆ ಆಯಿತು. ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಗಾಯ್ಸ್. ಬನ್ನಿ. ನನ್ನ ತಂಗಿ ಎಲ್ಲ ಏನು ಮಾಡ್ತಾರೆ ಅಂತ ನೋಡ. ನಿನ್ನೆ ನನ್ನ ತಂಗಿ ಬಾಕ್ಸಲ್ಲಿ ಊಟ ಹಾಕೊಟ್ಲು. ನೈಟ್ 1 ಗಂಟೆ ಆಯ್ತು ಪಾಪ. ನನ್ನ ತಂಗಿ ಎದ್ದು ಬಾಕ್ಸಲ್ಲಿ ಊಟ ಹಾಕೊಟ್ಲು. ಸ್ವಲ್ಪ ವೀಡಿಯೋ ಎಲ್ಲ ಎಡಿಟ್ ಮಾಡಬೇಕಿತ್ತು, ಅದಕ್ಕೆ ಎತ್ಕೊಂಡು ಸೀದಾ ಮೇಲೆ ಬಂದ್ಬಿಟ್ಟೆ. ನೋಡ್ರಿ, ನಮ್ಮ ಅಜ್ಜಿ ನಿನ್ನೆ ಹೇಳಿದ್ನಲ್ಲ, ಇವತ್ತು ಮೇಕಪ್ ಮಾಡ್ಕೊತ ಇದ್ದಾರೆ ನೋಡ್ರಿ. ಏನದು ಹಾಕ್ಕೊಂಡಿರ್ತಾರ? ಅದು ಫೇರ್ ಆ್ಯಂಡ್ ಲವ್ಲಿ ಏನೋ ಮಿಕ್ಸ್ ಮಾಡ್ತೀಯಾ? ಏನಿಲ್ಲಪ್ಪ. ಮಾಡಿಲ್ವಾ ಮಿಕ್ಸ್? ಅದು ಇಲ್ಲ ನೋಡ್ರಿ ಹೆಂಗೆ ಬೆಳ್ಳಗಾಗೋಯ್ತಾರೆ ಅಂತ ನೋಡ್ರಿ. ಚಿತ್ರಾನ್ನ ಮಾಡೋರೆ, ನನ್ನ ಫೇವ್ರೆಟ್ ಚಿತ್ರಾನ್ನ. ಬ್ಯಾಟಿಂಗ್ ಎತ್ತಬೇಕು ಇವಾಗ. ಎಲ್ಲ ಬೆಳ್ಳಗದ ಅವ್ರು ಕನ್ನಡಿ ನೋಡ್ರಿ ಹಂಗೈತ. ಮುಗೀತು. ಇವಾಗ ನೋಡ್ರಿ ಹಚ್ಕೊಂತವ್ರೆ. ಏನದು? ಐಲೈನರ? ಐಬ್ರೋ ಪೆನ್ಸಿಲ್. ಎಷ್ಟಮ್ಮ ನಿನ್ಗೆ ಏಜು? 67 ಆದ್ರೆ ನೋಡ್ರಿ ಹೆಂಗಿದಾರ ನೋಡ್ರಿ. ಮೇಕಪ್ಪೇ ಹಾಕಿಲ್ಲ ಇನ್ನೂ, ನ್ಯಾಚುರಲ್ ಬ್ಯೂಟಿ ಆಗಿಬಿಟ್ಟಿದ್ದಾರೆ. ನೀನು ನಾಷ್ಟ ಮಾಡೋಣ. ನನ್ನೆಲ್ಲ ಕೇಳ್ತವ್ರು ನಿನ್ನ, ನಿಮ್ಮ ಅಜ್ಜಿಗೆ ಯಾಕೆ ನಾಯಿ ಅಂದಿದ್ಯಾ ಅಂತವ್ರೆ. ನಾನು ಸುಮ್ಮನೆ ತಮಾಷೆಗೆ ಅಂದೆ. ನಾನೆಲ್ಲ ಅನ್ಬೇಡ, ನಿಮ್ಮ ಅಜ್ಜಿಗೆಲ್ಲ ಅಂದು ಎಲ್ಲರೂ. ನೋಡ್ರಿ, ನನ್ನ ತಂಗಿ ಏನೋ ಸೀರೆ ಮಾಡಿಸ್ತಾ ಇದ್ದಾಳೆ. ಇವತ್ತು ಸೀರೆ ಹಾಕೊಂತಾಳಂತೆ ನನ್ನ ತಂಗಿ. ಮರ್ಸ್ತಾ ಇದೆಯಲ್ಲ ಎಲ್ಲ ಅಯ್ಯಪ್ಪ ಸ್ವಾಮಿ ಸೀರೆ. ಅಲ್ಲಿ ನೋಡ್ರಿ, ನಮ್ಮ ಅಜ್ಜಿದು ಇನ್ನೂ ಮುಗ್ದಿಲ್ಲ ಮೇಕಪ್ಪು ಮಾಡ್ಕೊಂತಾನೆ ಅವ್ರೆ. ನನ್ನ ಸೀರೆ ಇಲ್ಲೆಲ್ಲ ಅಲ್ಲೈತೆ. ಅದೇ ತಂದ್ಕೊಟ್ಬಿಡಲ್ಲ, ಬೀರಲು ಹುಷಾರಾಗಿ. ಯಾವ್ದು ರೇಷ್ಮೆ ಸೀರೆ ಇಲ್ಲ, ಒಂದೇ ಒಂದು ಐತೆ. ಇನ್ನ ಹಾಕಿಲ್ಲ ಆ ಸೀರೆ ನಾನು. ಬರೀ ಸುಳ್ಳು. 1.5 ಲಕ್ಷದ 3 ಸೀರೆ ಐತೆ ನಿನ್ನ ಹತ್ರ. 1.5 ಲಕ್ಷದ ಐತೆ. ಇಷ್ಟಮ ಮಾಡ್ಕೊಂತ ಯಾವ ವಿಡಿಯೋಲಿ ಯಾರು ನೋಡಿದವರು ಆಮೇಲೆ ಕಾಳಿಗೆ ಹಾಕ್ಬಿಡ್ತಾರೆ ನಿನಗೆ. ಫೇರ್ ಆ್ಯಂಡ್ ಲವ್ಲಿ ಮುಗೀತು, ಐಲೈನರ್ ಮುಗೀತು, ಇವಾಗ ಪೌಡ್ರು. ಚೆನ್ನಾಗಿ ಹೊಲಿತ. ನಾವು ದುಡ್ಡು ಜಾಸ್ತಿ, 700 ರೂಪಾಯಿ 600 ರೂಪಾಯಿ ತಗೋತಾನೆ. ನಾಷ್ಟ ಎಲ್ಲ ಮಾಡಿ ನಾವು ಅಜ್ಜಿಗೆಲ್ಲ ರೇಗಿಸಿ ಬಿಸಿಲು ಕಾಯೋಣ ಅಂತ ಮೇಲೆ ಬಂದೆ. ಈ ಮನೇಲಿ ಫುಲ್ಲು ಕತ್ಲು ಸ್ವಲ್ಪ, ಅಷ್ಟು ಬಿಸಿಲೇ ಹೊಡಿಯಲ್ಲ. ಅದಕ್ಕೆ ಸ್ವಲ್ಪ ಬಿಸಿಲು ಕಾಯೋಣ ಅಂತ ಬಂದಿದ್ದೀನಿ. ನೋಡ್ರಿ ಬಿಸಿಲಲ್ಲಿ ಹೆಂಗೆ ಕಾಣಿಸುತ್ತೆ. ಮಳೆ ಸಕ್ಕತ್ತಾಗಿ ಕಾಣಿಸುತ್ತೆ ಬಿಸಿಲಲ್ಲೆಲ್ಲ. ಒಂಥರ ಇಲ್ಲಿ ಹೆವಿ ಬಿಸಿಲು. ಇಲ್ಲಿ ಬಂದು ಕೂತ್ಕೊಂಡ್ರೇನೋ ಒಂಥರ
ಖುಷಿ ಸಮಾಧಾನ ಕರೆಕ್ಟಾಗಿದೆ ನನಗೆ ಸ್ಪಾಟ್ ಇದು. ಮಸ್ತಾಗಿ ನೈಟ್ ಹೊತ್ತು ಚಳಿ, ಬೆಳಿಗ್ಗೆ ಹೊತ್ತು ಬಿಸಿಲು, ಮಳೆ ಬಂದಾಗಂತೂ ಸಕ್ಕತ್ತಾಗಿರುತ್ತೆ. ಒಳ್ಳೆ ಸಿಟ್ಟಿಂಗ್ ಹಾಕಿದ್ರೆ ಪೀಸು. ಇವಾಗೆಲ್ಲ ಹಾಕೋದೆಲ್ಲ ಬಿಟ್ಬಿಟ್ಟಿದ್ದೀನಿ. ಬಿಸಿಲಲ್ಲಿ ಇದ್ದು ಕಪ್ಗಾಗೋಗ್ಬಿಡ್ತೀನಿ ಬರೀ ಕೆಳಗಡೆ. ಹೋಗ್ಯಾ 1947 ಸ್ಟೈಲ್ ಇದು ನೋಡ್ರಿ. ನಮ್ಮ ಮಮ್ಮಿ ನನ್ನ ತಂಗಿಗೆ ಸಾಂಬ್ರಾಣಿ ಹಾಕ್ತವ್ರೆ, ನಾವು ಅಜ್ಜಿ ಹೊಗೆ ಕುಡಿತವ್ರೆ. ನೀನು ಇಷ್ಟು ರೆಡಿ ಆಗ್ಬಿಟ್ಟು ಎಲ್ಲೈತಯ್ಯ? ನಾನೆಲ್ಲ ಹೋಗ್ಲಿ ನೋಡ್ರಿ ಎಲ್ಲ ಚೆನ್ನಾಗಿ ನೋಡ್ರಿ. ಬರೀ ಮನೇಲಿ ಕೂತ್ಕೊಳಕ್ಕೆ ಇಷ್ಟು ರೆಡಿ ಆಗ್ಬೇಕು ನಮ್ಮ ಅಜ್ಜಿ. ಸಾಂಬ್ರಾಣಿ ಫಸ್ಟ್ ಅಕ್ಕಗೆ ಅದು ಪುಟ್ಟಿ ಹಾಕ್ಬಿಟ್ಟು ಹಾಕ್ತಾ ಇದು. ಅದೇ ನಾನು ಯೋಚನೆ ಮಾಡಿದ್ದು. ಇವು ತಗೊಂಡ ಬರ್ಬೇಕಾ? ಬುಟ್ಟಿ ಒಂದು ಬೇಕು, ಸಾಮಾಣಿ ಬೇಕು. ರೆಡಿ ಮಾಡಿದ್ದೀನಿ. ಹೆಂಗೈತೆ ಬಗ್ಗೆ? ಕಣ್ಣೂರಿತೈತೆ. ಕಣ್ಣು ಮುಚ್ಕೊಂಬಿಡುವ. ಮುಂದೆ ಮಾಡ್ಕೊಂಬ. ಕೂದಲು ಹಾಕ್ಬಿಟ್ಟು ಏನಾಗಲ್ಲ. ಏನೇ ಆಫ್ ಮಾಡೋದು? ತಂದೂರಿ ಮಾಡ್ತಾ ಇದ್ಯಾ? ಶ್ರಾವಣ ತಿನ್ನಂಗಿಲ್ಲ. ನೀನೇನಮ್ಮ ನೀನು ತಂದೂರಿ ಮಾಡ್ತಾ ಇದ್ಯಾ? ನೋಡ್ರಿ, ಶ್ರಾವಣ ದಿವಸ ತಿನ್ನಂಗಿಲ್ಲ ತಂದೂರಿ ಮಾಡ್ತಾ ಇರೋದು. ನಾವೇನು ತಿನ್ನಲ್ಲಪ್ಪ, ನಾವು ಮಾಡ್ತಾ ಇಲ್ಲ. ಇಜ್ಜಲು ಮಾಡ್ತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಏನು ಇಜ್ಲು? ಇಜ್ಜಲು ಸಾಂಬ್ರಾಣಿ ಹಾಕಕ್ಕೆ. ಟೀ ಒಳಗಡೆ ಅದು ಇಜ್ಲಾಕಮ್ಮ ಸಕ್ಕದಾಗಿರುತ್ತೆ. ಯಾರು ಹೇಳಿದ್ದು? ಇಜ್ಲು ಟೀ ನಿಜವಾಗ್ಲು. ಏನಪ್ಪ ನೀನು ಹೇಳ್ತಾರ ನಾನು ನಾವು ಕುಡ್ದಿದ್ದೀವಿ ಇಜ್ಲು ಟೀ. ಇಜ್ಲನ್ನ ಎತ್ತಿ ಟೀ ಒಳಗಡೆ ಹಾಕ್ಬಿಟ್ರೆ ಕುದೀತದೆ ಪಕ್ಕ 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 ಪಕ್ಕ. ಯಾವಾಗ ಹಾಕ್ಬಿಟ್ಟಿದ್ದು? ಇದು ಆಫ್ ಮಾಡೋದು ಗೊತ್ತಿಲ್ಲ. ಯಾವುದೋ ಮೊಯ್ನಿ ಬಂದ್ಬಿಟ್ಟಿದ್ದಾಳೆ ಗಾಯ್ಸ್ ನಮ್ಮ ಮನೆಗೆ. ಸಾಂಬ್ರಾಣಿ ಹೋಗಿ ಹಂಗೆ 3 ದಿನದ ಬಾಳು. ತಂದೂರಿ ಎತ್ತಿ ಅದ್ರ ಮೇಲೆ ಹಾಕಿ ಅದು ಸುಡ್ತಾ ಇಲ್ವಾ? ಅದು ಕೂದಲು ಗಿಲ್ಲ ಸುಟ್ಕೊಂಬಿಟ್ಯಾ? ಏನಾಗ ಹಾಕಮ್ಮ ಅದನ್ನ. ನೋಡ್ರಿ, ಉದ್ದ ಕೂದಲು ಬಿಟ್ರೆ ಇದೆಲ್ಲ ಮಾಡಬೇಕು. ಇಲ್ಲಿ ಸಾಂಬ್ರಾಣಿ ಹಾಕ್ಸ್ಕೊಂತವ್ರೆ, ಇಲ್ಲಿ ನಮ್ಮ ಅಜ್ಜಿ ಟೀ ಹಾಕೊಂತವ್ರೆ. ಹಾಕ್ಬಿಟ್ಟ ಟೀಗೆ ಅದು ಇಲ್ಲಪ್ಪ ಹಾಕಿಲ್ಲ. ಬರೀ ಟೀ 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 ಕುಡ್ದವ್ರೆ ಚೆನ್ನಾಗಿರೋದು. ಹಾಂ, ಮನೆ ತುಂಬ ಹೋಗಿ ಹೋಗ್ಬಿಡ್ತು. ಮನೆ ತುಂಬ ಹೋಗಿ ಘಮ ಘಮ ಅಂತೈತೆ. ನಮ್ಮ ಗಾಡಿ 4 ಪ್ಯಾಕ್ ಆಗಿಬಿಟ್ಟಿದ್ದು, ಕಾಣಿಸ್ತಾನೆ ಇಲ್ಲ. ಇವಾಗ ನನ್ನ ಗಾಡಿ ಕಾಣಿಸ್ತಾನೆ ಇಲ್ಲ. ತಾಯಿರೋ ಟೀ ಕುಡಿತಾ ಇದ್ದಾರೆ. ಏನಾರು ಹೇಳಮ್ಮ ನನ್ನ ಬಗ್ಗೆ. ನಿನ್ನ ಬಗ್ಗೆ ಏನು ಹೇಳೋದು? ಹೆಣ್ಣು ನೋಡಿದ್ಯಾ? ಹೆಣ್ಣು ನೋಡ್ಕೊಂಡಿದ್ಯಾ? ಎಣ್ಣ ಹಾಂ, ನೋಡೋರೆಲ್ಲ ಹೊಂಟೋಯ್ತಾರ. ನನಗೆ ಹುಚ್ಚ ಅಂತ? ನನಗೆ ಹುಚ್ಚ? ನನಗೆ ಕರೆಕ್ಟಾಗಿ ಹೇಳಿ. ಬೇಗ ಮದುವೆ ಮಾಡ್ಕೋಬೇಕು ನೀನು. ಹಾಂ, ಒಂಥರ ಆಡ್ತಾ ಇರ್ತೀಯ, ಹುಚ್ಚ ಥರ. ನಿನಗೆ ಮದುವೆ ಆಗೈತೆ, ನೀನು ಹುಚ್ಚಿ ಥರ ಆಡ್ತಾ ಇರ್ತೀಯ. ನನ್ನ ಮದುವೆ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗವ್ರೆ, ನೀನು ಹುಚ್ಚಿ ಥರ ಆಡ್ತಾ ಇರ್ತೀಯ. ಆಡ್ತಾ ಇರ್ತೀಯ. ಏನು ಮಾಡೋಣ? ಆಡ್ಬೇಕು. ಅದು ಟೈಮ್ ಒಳಗೆ ಆಡಬೇಕು. ಎಲ್ಲ ಟೈಮ್ ಒಳಗೆ ಆಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಪಾರು ಆಡು ಬಂತು ನೋಡ್ರೆ ಕುಮಾರಿ. ಬರೀ 34 ಗಂಟೆ ಟೀ ಕುಡಿತಾನೆ ಇರ್ತಾರೆ ಅವರು. ಟೈಮ್ ಬಂದೆ 3 ಗಂಟೆ ಆಯ್ತೈತೆ, ಡ್ಯೂಟಿ ಟೈಮ್ ಆಯಿತು. ಬನ್ನಿ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಇವತ್ತು ಹೋಗೋಣ ಮಸ್ತಾಗಿ ಡ್ಯೂಟಿಗೆ ತಿರ್ಗಾ. ಸೊ ಫ್ರೆಂಡ್ಸ್, ಎಲ್ಲ ಡ್ಯೂಟಿ ಬಟ್ಟೆ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಇವಾಗ ಏನಿದ್ರು ಡ್ಯೂಟಿಗೆ ಹೋಗೋ ಟೈಮ್ ಆಯಿತು. ಬನ್ನಿ ಊಟ ಮಾಡ್ಕೊಂಡು ಸೀದಾ ಡ್ಯೂಟಿಗೆ ಹೊರಡೋಣ.
ಗಾಯ್ಸ್ ಒಂದು ಗಾಡಿ ಸ್ಟಾರ್ಟ್ ಮಾಡಿ ಡ್ಯೂಟಿ ಆನ್ ಮಾಡಿ ಕೂತೀನಿ. ಯಾಕೋ ಮಳೆ ಬರೋಂಗೆ ಐತೆ. ಇವತ್ತು ಬೇರೆ ಆಫ್ ಸ್ಲೀವ್ ಶರ್ಟ್ ಹಾಕೊಂಡ್ಬಿಡಿ ಕನ್ನಡಿಗ. ಬನ್ನಿ ನೋಡೋಣ ಇವತ್ತು ಹೆಂಗಿರುತ್ತೆ ಏನು ಅಂತ. ಗೈಸ್ ಮೈಸೂರು ರೋಡ್ ಅಂತೂ ಫುಲ್ಲು ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಇಲ್ಲಿ ಟೌನಲ್ಲಿಂದ ಹಿಡ್ದು ನಮ್ಮ ಸ್ಯಾಟ್ಲೈಟ್ವರೆಗೂ ಫುಲ್ಲು ಬ್ಲ್ಯಾಕು. ಹೆಂಗೋ ಪುಣ್ಯಕ್ಕೆ ಅಲ್ಲಿಂದ ನಾನು ಬಂದ್ಬಿಟ್ಟೆ ಈ ಸೈಡ್ಗೆ. ಇವಾಗ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಹತ್ರ ಇದ್ದೀನಿ. ಇವಾಗ ನೆಕ್ಸ್ಟ್ ವಿಜಯನಗರಕ್ಕೆ ಬಿದ್ದೈತೆ ಶಿವ ಅಂತ ಹೋಗ್ಬಿಡ್ತೀನಿ. ಪಾಪ ಅಲ್ಲಿಗೆ ಯಾರು ಬಾಡಿಗೆ ಎತ್ಕೊ ಹೋಯ್ತಾರೆ ಅವ್ರು ಪರ್ಫಾಡಾಗಿ ಲಾಕೆ ಹೋಯ್ತಾರೆ ಗೈಸ್. ಪಾಪ ಏನು ಮಾಡೋಕ್ಕಾಗಲ್ಲ, ಅವ್ರಿಗೂ ಗೊತ್ತಾಗಲ್ಲ ಏನಿಲ್ಲ, ಎತ್ಕೊಂಡು ಹೋಯ್ತಾರೆ ತಗೊಳಕೊಂತಾರೆ. ನೋಡೋಣ, ನಾವು ತಿರ್ಗಾ ಇವಾಗ ವಿಜಯನಗರಕ್ಕೆ ಹೋಗೋಣ. ಗಾಯ್ಸ್ ಫುಲ್ಲು ಜಾಮು. ಸೀದಾ ಅಲ್ಲಿಂದ ಜೆ ಪಿ ನಗರ್ಗೆ ಬಂದ್ಬಿಟ್ಟೆ. ಜೆ ಪಿ ನಗರಿಂದ ಕೋರಮಂಗ್ಲಕ್ಕೆ ಬಂದು ಕೋರಮಂಗ್ಲಿಂದ ಇಲ್ಲೇ ಮಂತ್ರಿ ಮಲಕ್ಕೆ ಬಾಡಿಗೆ ಬಿತ್ತು. ಸೀದಾ ಎತ್ಕೊಂಡು ಓಡ್ತಾ ಇದ್ದೀನಿ. ಸೀದಾ ಎಲ್ಲೇ ಸಿಗುತ್ತಲ್ಲಲ್ಲಿ ಹೊಡಿತಾ ಇರೋದು. ಇವತ್ತಂತೂ ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟೈತೆ. ಏನಿಗೆ ಅಂತ ಗೊತ್ತಿಲ್ಲ. ಎಷ್ಟು ಜಾಮ್ ಅಂದರೆ ಸಿಕ್ಕಾಪಟ್ಟೆ ಜಾಮು. ಎಲ್ಲಿ ಟೌನಲ್ಲಿಂದ ಹಿಡಿದು ನಾಯಂಡಹಳ್ಳಿವರೆಗೂ ಜಾಮು. ಯಪ್ಪ ನಂಗಂತೂ ಸೈಕಾಗಿ ಇವಾಗ ಪಿಕ್ ಮಾಡೋಕೆ ಹೋಯ್ತಾ ಇದ್ದೀನಿ. ಬಾ ನೀವು ಹೋಗೋಣ. 9:17 ಮಂತ್ರಿ ಮಾಲ್ ಹತ್ರ ಬಂದು ನಿಂತಿದ್ದೀನಿ. ಮಸ್ತಾಗಿ ಬಾಡಿಗೆಗಳು ಬೀಳ್ತೈತೆ ನೋಡ್ಬೋದು. ನೋಡ್ರಿ ಇದು ಒಳ್ಳೊಳ್ಳೆ ಬಾಡಿಗೆ ಬೀಳ್ತಾಯಿತ್ತು. ಅರೆ ಎತ್ತಲ್ಲ ಸಾಕು. ಸೈಡ್ ಹತ್ರ ಬಂದು ನಿಂತಿದ್ದೀನಿ ನೋಡ್ರಿ. ಬಸ್ಸೆಲ್ಲ ಹೋಗ್ತಾ ಐತೆ. ಇಲ್ಲಿ ನಮ್ಮ ಮಾಮ್ಗೆ ಇವತ್ತು ಬೇಜಾರಾಗ್ಬಿಟ್ಟೈತೆ. ಯಾಕೋ ಬಾಡಿಗೆನೇ ಇಲ್ವಂತೆ. ಏನೋ ಆಗೋಗ್ಬಿಟ್ಟೈತೆ ಅವನಿಗೆ ಪಾಪ. ಗಾಡೀಲಿ ಗ್ಯಾಸ್ ಎಲ್ಲ ಐತೆ ಆದರೂ ಏನೋ ಒಂಥರ ಮಂಕಾಗ್ಬಿಟ್ಟವನೆ ಇವತ್ತು. ಖುಷಿಯಾಗೇ ಇಲ್ಲ ಅವನು. ನೋಡ್ರಿ ಮಕ್ಕ ಸಪ್ಪಗೆ ಮಾಡ್ಕೊಂಡವನೆ. ನೆನ್ನೆ ಥರ ಇಲ್ಲ ಯಾಕೋ ಗೊತ್ತಿಲ್ಲ. ನೋಡ್ರಿ ಖುಷಿಯಾಗೋದ. ನಿಮ್ಮನ್ನೆಲ್ಲ ನೋಡ್ರಿ ಖುಷಿಯಾಗೋಯ್ತಾವನು ಅವನು. ಬನ್ನಿ ಹೋಗೋಣ. ಗಾಯ್ಸ್ ಇವತ್ತಂತೂ ಒಳ್ಳೆ ಬಾಡಿಗೆ ಆಯಿತು. ಟೈಮ್ ಒಂದು 12:15 ಇವಾಗ. ಗ್ಯಾಸ್ ಖಾಲಿ ಆಯಿತು. ಪೆಟ್ರೋಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಗ್ಯಾಸು ಹಾಕ್ಸ್ಕೊಂಡು ಮೈಸೂರು ಸರ್ಕಲಿಂದ ಇವಾಗ ಮನೆ ಕಡೆಗೆ ಹೋಯ್ತಾ ಇದ್ದೀನಿ. ಇವತ್ತು ಚೆನ್ನಾಗಿತ್ತು ಬಾಡಿಗೆ. ಇನ್ನೂ ಬಾಡಿಗೆ ಬೀಳ್ತೈತೆ. ನೋಡೋಣ. ತಿರ್ಗಾ ಅಲ್ಲೆಲ್ಲ ಎತ್ಕೊಂಡೋಗಿ ಬಿಸಾಕ್ಬಿಡುತ್ತೆ. ಬೇಡ, ಸ್ವಲ್ಪ ಫುಲ್ಲು ಮೈಕೆಲ್ಲ ನಾವು ಬಂದ್ಬಿಡ್ತು. ಇವತ್ತಂತೂ ಸಿಕ್ಕಾಪಟ್ಟೆ ಜಾಮ್ ಬೇರೆ ಇತ್ತು. ಸೈಕಾಗೋಯ್ತು ಅನ್ಕೊಳ್ರಿ ನನಗಂತೂ. ಪರವಾಗಿಲ್ಲ, ಇವತ್ತು ಒಂದು ತಕ್ಕ ಮಟ್ಟಿಗೆ ಆಯಿತು ಬಾಡಿಗೆ. ಹೆಂಗೋ ಜೀವನ ನಡೀತದೆ. ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲರ ಜೊತೆ ವೀಡಿಯೋಗಳು ಮಾಡ್ತೀನಿ. ಇನ್ನೂ ಚೆನ್ನಾಗಿ ಮಾಡ್ತೀನಿ ವೀಡಿಯೋಗಳು. ನಮ್ಮ ಅಜ್ಜಿ ಜೊತೆ ಇನ್ನೂ ಮಸ್ತಾಗಿ ಮಾಡ್ತೀನಿ. ಸೊ ಸಿಗೋಣ ನಾಳಿನ ಬ್ಲಾಗಲ್ಲಿ. ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್. ಸಿಗೋಣ ನಾಳಿನ ಬ್ಲಾಗಲ್ಲಿ.